ಶಿವರಾಜ್ ತಂಗಡಗಿ 4ನೇ ಬಾರಿ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಕನಕಗಿರಿ ಕ್ಷೇತ್ರ ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ಮಾನ್ಯ ಶಿವರಾಜ್ ತಂಗಡಗಿಯವರ ತಾವರೂರಾದ ಇಳಕಲ್ ನಗರದಲ್ಲಿ ಅವರ ಕುಟುಂಬದವರು ಮನೆಯ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಪಟ್ಟರು. ಇದೇ ಸಂದರ್ಭದಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿಯವರ ತಾಯಿ, ಮಗ ಮತ್ತೊಮ್ಮೆ ಸಚಿವರಾಗಿದ್ದು ಕಂಡು ತಾಯಿ ಹುಲಿಗೆಮ್ಮ ಸಂಗಪ್ಪ ತಂಗಡಗಿಯವರು ಕಣ್ಣೀರು ಸುರಿಸಿದರು. ಕೇಂದ್ರ ಮತ್ತು ರಾಜ್ಯದ ವರಿಷ್ಠರಿಗೆ ಸಚಿವರ ತಾಯಿ ಧನ್ಯವಾದಗಳನ್ನು ತಿಳಿಸಿದರು. ಡಿಕೆ ಶಿವಕುಮಾರ್ ಅವರ 2ನೇ ಸಚಿವ ಸಂಪುಟದಲ್ಲಿ ಮಾನ್ಯ ಶಿವರಾಜ್ ತಂಗಡಗಿಯವರು 4ನೇ ಬಾರಿಗೆ ಸಚಿವರಾಗಿದ್ದು ಸಂತೋಷವೆನಿಸಿದೆ. ಮತ್ತೊಮ್ಮೆ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಿದ ಕೇಂದ್ರ ಮತ್ತು ರಾಜ್ಯದ ವರಿಷ್ಠರಿಗೆ ಕನಕಗಿರಿ ಮತಕ್ಷೇತ್ರ ಮತ್ತು ಇಳಕಲ್ ಜನತೆಯ ಪರವಾಗಿ ಶಿವರಾಜ್ ತಂಗಡಗಿಯವರ ಸಹೋದರ ರವಿ ತಂಗಡಗಿಯವರು ಮಾಧ್ಯಮದ ಮೂಲಕ ಧನ್ಯವಾದ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಚಂದ್ರಿಕಾ ರವಿ ತಂಗಡಗಿ ಮತ್ತು ಅವರ ಅಭಿಮಾನಿಗಳು ನಗರದ ಪ್ರಮುಖ ಸ್ಥಳಗಳಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿದರು. ಅಮ್ಮಾರ ಒಳ್ಳೆ ಶಿವರಾಜ್ ತಂಗಡಿಯವ್ರಿಗೆ ಒಳ್ಳೆ ಮತ್ತೆ ಸಚಿವ ಸ್ಥಾನ ಸಿಕ್ಕೈತಿ, ಅದಕ್ಕೆ ನೀವೇನ್ ಹೇಳ್ತೀರಿ? ನಮಗ್ ಬಹಳ ಸಂತೋಷ ಆಗೈತ್ರಿ. ಸಿಗಬೇಕಂತಂದ ನಾನು ಎಲ್ಲಾ ದೇವ್ರಿಗೆ ಅರ್ಕೆ ಕಟ್ಕೊಂಡೆ. ಅರ್ಕೆ ಕಟ್ಕೊಂಡು ಎಲ್ಲಾ ದೇವ್ರು ನಮ್ಮ ಪಾಲಿಗೆ ಬಂದ್ವು. ನಮ್ಮ ಅತ್ತಿ ಮಾವ ನಮ್ಮ ಪಾಲಿಗೆ ಬಂದ್ರು. ಸಂಗಪ್ಪ, ತಂಗಡಿಗೆ ದುರ್ಗಮ್ಮ, ಮಾಂತೇಶ, ದರ್ಗಾದ ಮುತ್ತೆ ಹೊಸರು ನಮ್ಮ ಪಾಲಿಗೆ ಬಂದಾರ. ನನ್ನ ಮಗನ ಪಾಲಿಗೆ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಏನ್ ಹೇಳ್ತೀರಿ ನೀವು? ಮುಖ್ಯಮಂತ್ರಿಗಳಿಗೆ ಏನ್ ಹೇಳ್ಬೇಕು? ಧನ್ಯವಾದ ಹೇಳ್ಬೇಕು ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದ. ಡಿಕೆ ಶಿವಕುಮಾರ್ ಧನ್ಯವಾದ ಹೇಳ್ಬೇಕು. ಶಿವರಾಮಯ್ಯ ಧನ್ಯವಾದ ಹೇಳ್ಬೇಕು. ಖರ್ಗೆ ಸಾಹೇಬ್ರಿಗೆ ಧನ್ಯವಾದ ಹೇಳ್ಬೇಕು. ರಾಹುಲ್ ಗಾಂಧಿಗೆ ಧನ್ಯವಾದ ಹೇಳ್ಬೇಕು. ಅವ್ರ ತಂಗಿ ಹೆಸರು ಏನು? ಪ್ರಿಯಾಂಕಾ ಗಾಂಧಿಗಿನ ಧನ್ಯವಾದ ಹೇಳೀನಿ. ಎಲ್ಲರೂ ಕೇಳಿಸಿಬಿಡಿ. ಕನಗೇರಿ ಕ್ಷೇತ್ರ ಮಂದಿ, ಕಾಟಗಿ ಮಂದಿ, ಕನಗೇರಿ ಕ್ಷೇತ್ರಕ್ಕ ನಾನು ಅವ್ರಿಗೆ ಧನ್ಯವಾದ ತಿಳಿಸೀನಿ. ಶಿವರಾಜ್ ತಂಗಡಿಯವರಿಗೆ ಸಚಿವ ಸ್ಥಾನ ನೀಡಿದ್ದಾರೆ, ಅದಕ್ಕೆ ನೀವು ರಾಜ್ಯದ ಮುಖ್ಯಮಂತ್ರಿ ಮತ್ತು ಆ ಮತಕ್ಷೇತ್ರ ಜನಗಳಿಗೆ, ಆಮೇಲೆ ಅವರು ತವರೂರಾದ ಇಳಕಲ್ ಜನರಿಗೆ ನೀವೇನ್ ಹೇಳ್ತೀರಿ? ಎಲ್ಲ ಹೈಕಮಾಂಡ್ ನಿರ್ಧಾರ ಮೇರೆಗೆ ನಮ್ಮ ಸಹೋದರರಾದಂಥ ಶಿವರಾಜ್ ತಂಗಡಗಿ ಅವರಿಗೆ 5 ವರ್ಷ ಪೂರ್ಣವಾಗಿ ಸಚಿವ ಸ್ಥಾನ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ಇದು 4ನೇ ಬಾರಿ ಸಚಿವ ಸ್ಥಾನ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಾಗಿತ್ತು. ಹಿಂದಕ್ಕೆಲ್ಲ ಹೈಕಮಾಂಡ್ ಪ್ರತಿಯೊಂದು ವೀಕ್ಷಣೆ ಮಾಡಿ ಇವರು ಯಾವ ರೀತಿ ಆಡಳಿತವನ್ನು ನಡೆಸಿದ್ದಾರೆ, ಏನು ಅದನ್ನು ಎಲ್ಲನೂ ಗಣನೆಗೆ ತಗೊಂಡು ಕೇಟ ಇವತ್ತಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಮತ್ತು ಹೈಕಮಾಂಡಿಗೂ ಮತ್ತು ರಾಜ್ಯ ನಾಯಕರಿಗೂ ಎಲ್ಲರಿಗೂ ಒಂದು ವಂದನೆ ತಿಳಿಸುತ್ತ, ಶುಭಾಶಯ ತಿಳಿಸುತ್ತ, ಇನ್ನು ಮುಂದೆ ನಮ್ಮ ಸೋದರರಿಗೆ ಇದೇ ರೀತಿ ಹೆಚ್ಚಿನ ಅವಕಾಶವನ್ನು ನೀಡಲಿ ಅಂತಂದು ನಮ್ಮಲ್ಲಿ ಒಂದು ಇದು ಮನವಿ. ಕ್ಷೇತ್ರದ ಇದು ಕನಕಗಿರಿ ಕ್ಷೇತ್ರದ ಎಲ್ಲಾ ಜನತೆಗೂ ಅಭಿನಂದನೆ ತಿಳಿಸುತ್ತಾ ಮತ್ತು ಇಳಕಲ್
ಗ್ರಾಮಕ್ಕೂ ಅಭಿನಂದನೆ ತಿಳಿಸುತ್ತೇನೆ. ರತ್ನಗಿರಿ ಸಾಹೇಬರಿಗೆ ರತ್ನಗಿರಿ ಸಾಹೇಬರಿಗೆ ತಾತ ಮಿನಿಸ್ಟರ್ ಆದವರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಖರ್ಗೆ ಸಾಹೇಬರಿಗೆ ರಾಹುಲ್ ಗಾಂಧಿ ಕಿ SST boss के SST boss के SST boss के